ಯಾರೋ ಎಲೆಕ್ಟ್ರಿಕ್ ಬಾಂಡ್ ಮುಖಾಂತರ ಹಣ ಕೊಟ್ಟಿದ್ರಲ್ಲ ಆತ ಹೇಳ್ಬೇಕಲ್ಲ. ಆತ ಸ್ಟೇಟ್ಮೆಂಟ್ ಎಲ್ಲಾರು ಇದೇನೋ ಇಲ್ಲ. ಕೋರ್ಟ್ ತಪ್ಪಿರ್ಕೊಡ ಅಲ್ಲ, ನಾ ಕೋರ್ಟಿನ ಬಗ್ಗೆ ನಾ ಕಮೆಂಟ್ ಮಾಡೋದಿಲ್ಲ. ಈ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೂ ಸಹಿತ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಗೆ ಅಧಿಕಾರ ಇದೆ. ನಾ ತೀರ್ಪಿನ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ನಾನು ವಿಚಾರ ಮಾಡೋಕೆ ಹೋಗೋದಿಲ್ಲ. ಕೋರ್ಟಿನ ತೀರ್ಪಂದ್ರೆ ತೀರ್ಪದು. ಆದರೆ ಇವತ್ತು FIR ಫೈಲ್ ಮಾಡೋ ಮುಂಚೆ FIR ಫೈಲ್ ಮಾಡುವ ಅಧಿಕಾರ ಯಾರಿಗಿದೆ? ಪೊಲೀಸ್ ಅಧಿಕಾರಿಗಳಿದೆ. ಪೊಲೀಸ್ ಅಧಿಕಾರಿ ಇವತ್ತು ಯಾವುದೋ ಎಷ್ಟೋ ಪೊಲೀಸ್ ಸ್ಟೇಷನ್ ನೋಡ್ತೀವಿ, ಯಾವುದೋ ಒಂದು ಕಂಪ್ಲೇಂಟ್ ಫೈಲ್ ಆಗ್ತದೆ, ನಾವೇ ಎಷ್ಟೋ ಬಂದಿರ್ತಾರೆ ನಮ್ಮ ಕಡೆಯಿಂದ, ಅದು ಲಗುನ್ ಫೈಲ್ ಮಾಡೋದು, FIR ಫೈಲ್ ಮಾಡೋದು ಲಗುನ ನಾವು ಹೇಳಿದಾಗ ಫೈಲ್ ಮಾಡೋದಿಲ್ಲ. ಜೂನಿಯರ್ ಇರ್ತದೆ, ಹೊಡೆಸ್ಕೊಂಡು ಬಂದಿರ್ತಾರೆ, ಹೊಡೆದಾಟರಾಗಿರ್ತದೆ. ಇಲ್ರಿ ಏನೋ ಸ್ವಲ್ಪ ತಡ್ರಿ ವೇಟ್ ಮಾಡಾಕತ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಪ್ರೈಮಾಪೇಶ ಕೇಸ್ ಅದಲ್ಲಿ ನೋಡ್ತೀವಿ ಅಂತಂತಾರೆ FIR ಫೈಲ್ ಮಾಡೋ ಮುಂಚೆ. ಹಾಗಾದ್ರೆ ಇಲ್ಲಿ ನೋಡ್ಬೇಕಲ್ಲ, ಅಗ್ರವೀಡ್ ಪಾರ್ಟಿ ಯಾರಾದರೂ ಇದ್ರೆ ಎಸ್ ಡೆಫಿನೆಟ್ಲಿ ಇಟ್ ಇಸ್ ಕ್ವಶನ್. ಈಗ ರಾಹುಲ್ ಗಾಂಧಿನೂ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಕಾಂಗ್ರೆಸ್. ಅವರ ಒಂದು ಅನುಮತಿ ಇಲ್ಲದೇ ಅವ್ರ ಡೈರೆಕ್ಷನ್ ಇಲ್ಲದೆ ಇವೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈಗ ಸಿದ್ದರಾಮಯ್ಯನವರು ತಮ್ಮನ್ನು ಉಳಿಸ್ಕೊಳ್ಳೋ ಸಲುವಾಗಿ ಈ ರೀತಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕೇಂದ್ರ ಸಚಿವರನ್ನ ಟಾರ್ಗೆಟ್ ಇಟ್ಟು ಈ ರೀತಿ FIR ಫೈಲ್ ಮಾಡಿಸೋದು ಮತ್ತೊಂದು ಇವೆಲ್ಲ ನಡೀತಾ ಇದೆ. ಇದು ದ್ವೇಷದ ರಾಜಕಾರಣದಲ್ಲಿ ಮತ್ತೇನು ಅಲ್ಲ ಅಂತ ಹೇಳ್ತಾರೆ. ಯಾರು ನಾನು ನೋಡ್ರಿ, ಅದಕ್ಕೆ ಯಾವುದೋ FIR ಆದರೆ ಅದರಲ್ಲಿ ಜೂನಿಯರ್ ನಿಟ್ ಐಟಿಲ್ ಅಂತ ವಿಚಾರ ಮಾಡೋದು ಪೊಲೀಸ್. ನಾವು ಒಂದೇ ಹೇಳೋದು, ಪೊಲೀಸರು ಇವತ್ತು ಅವ್ರ ಮೇಲೆ ಇರ್ಬೋದು, IR ಮೇಲೆ ಇರ್ಬೋದು, ಮತ್ತೊಬ್ಬರ ಮೇಲೆ ಇರ್ಬೋದು, ಯಾರ ಮೇಲೂ FIR ಫೈಲ್ ಮಾಡೋದು. FIR ಫೈಲ್ ಒಂದು ಕಂಪ್ಲೇಂಟ್ ಆದಮೇಲೆ ಇಮಿಡಿಯೇಟ್ಲಿ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದರಲ್ಲಿ ಜೂನಿಯರ್ ನಿಟ್ ಐಟಿಲ್ ಅಂತೇಳಿ ಆ ಜೂನಿಯರ್ ನಿಟ್ ನೋಡ್ಬೇಕಲ್ಲ. ಸರ್, ಈಗ ಇವರು ಮೈಸೂರು ದಸರಾ ಉದ್ಘಾಟನೆ ಹೋಗ್ತಾ ಇದಾರೆ ಈಗ. ಯಾರು? ಸಿದ್ದರಾಮಯ್ಯ. ನೋಡಿ, ನಾವು ಒಂದು ಹೇಳ್ತೀನಿ, ಸಿದ್ದರಾಮಯ್ಯನವರು ಇನ್ಮೇಲೆ ಹೋದ್ರು ಅರ್ಥ ಮಾಡ್ಕೊಂಡು, ಭಾಳ ವರ್ಷದಿಂದ ರಾಜಕಾರಣದಲ್ಲಿ ಇದ್ದಂಥವ್ರು, 40-45 ವರ್ಷ ಮತ್ತು ಪ್ರಾಮಾಣಿಕವಾಗಿ ನಾನು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಅಂತ ಹೇಳ್ಕೊಳ್ಳುವಂಥ ಸಿದ್ದರಾಮಯ್ಯನವರು ನೈತಿಕತೆ, ಭಾಳ ಸಲ ನೈತಿಕತೆ ಬಗ್ಗೆ ಮಾತಾಡ್ತಿದ್ರು. ಹಿಂದೆ ಯಡಿಯೂರಪ್ಪನವ್ರ ಬಗ್ಗೆ ಅವ್ರಿಗೆ ಈ ರೀತಿ FIR ಆದಾಗ ಅವತ್ತೇನು ಮಾತಾಡಿದಾರೆ ಅದನ್ನು ತೆಗೆದು ನೋಡಿಬಿಡ್ಲಿ ಅವರು. ನಾನು ನೋಡಿದ್ದೀನಿ ಅವ್ರು ಮಾತಾಡಿದ್ದು ಏನಂತ ಹೇಳ್ತಾರೆ, ಎಲ್ಲ ಕೆಳಗಿನ ಅಧಿಕಾರಿಗಳು ಅವ್ರು ಹೆಂಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಪ್ರಾಮಾಣಿಕವಾಗಿ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ರಾಜೀನಾಮೆ ಕೊಡಬೇಕು ಅವರು ಅಂತ ಇದೇ ಸಿದ್ದರಾಮಯ್ಯನವರು. ಇವತ್ತು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ? ಇಲ್ಲೇ ಅವ್ರ ಸ್ಟೇಟ್ಮೆಂಟನ್ನು ನೋಡ್ಕೊಂಡ್ಬಿಡ್ಲಿ ಅವರು, ಬೇರೆ ಅವ್ರ ಸ್ಟೇಟ್ಮೆಂಟ್ ನೋಡೋದೇ ಬೇಡ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರ ಈ ಡಿಫೆನ್ಸ್ ಇದರಲ್ಲಿ ಏನೂ ಅರ್ಥನೇ ಇಲ್ಲ. ಮತ್ತು ಈಗ ಅವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೆ ಅದಕ್ಕೆ ಅದು ವ್ಯಾಲ್ಯೂನೇ ಇಲ್ಲ, ಅದಕ್ಕೆ ಯಾವುದೂ ವ್ಯಾಲ್ಯೂನೇ ಇಲ್ಲ, ಅದಕ್ಕೊಂದು ಸ್ಟ್ಯಾಂಡರ್ಡು ಇಲ್ಲ. ಆ ಹಿನ್ನೆಲೆ ಹೇಳ್ತಿರಲಿಲ್ಲ. ಅದಕ್ಕಾಗಿ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡೋದು ಅವರ ವ್ಯಕ್ತಿತ್ವಕ್ಕೂ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಅಲ್ಲ, ಮೈಸೂರು ದಸರಾ ಉದ್ಘಾಟನೆ ಹೋಗೋದು ಅದೇ ನೋಡ್ರಿ, ಒಬ್ಬ ಮುಖ್ಯಮಂತ್ರಿ ಹೋಗ್ತಾನೆ, ಈ ಬಂಡ ಥರ ಇದ್ರೆ ಏನು ಮಾಡೋಕ್ಕಾಗತ್ತೆ? ನಾವು ಹೋಗ್ತೇನಪ್ಪ, ದಸರಾ ಉದ್ಘಾಟನೆ ಮಾಡ್ತೀನಿ, ಎಲ್ಲ ಪ್ರಾಜೆಕ್ಟನ್ನು ನಾವು ಉದ್ಘಾಟನೆ ಮಾಡ್ತೀನಿ, ಎಲ್ಲ ಸಮಾರಂಭಕ್ಕೆ ಹೋಗ್ತೀನಿ ಅಂದರೆ ಈ ಯಾರು ಬ್ಯಾಡನಾಗ ನಾವೇನದು ನಮಗೇನಿದೆ ತಡಿ ಹಿಡಿಲಿಕ್ಕೆ? ಅವ್ರು ನೈತಿಕತೆ ವಿಚಾರ ಮಾಡ್ಕೋಬೇಕಷ್ಟೆ. ಸಮಾಜವಾದಿ ಹಿನ್ನೆಲೆ ಬಂದಂಥವ್ರು ನಾವು ಭಾಳ ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳ್ಕೊಳ್ಳುವಂಥ ಸಿದ್ದರಾಮಯ್ಯ ಬಗ್ಗೆ ಸಾಕ್ಷಿಯಾಗಿ ಮಾತಾಡಲಿ. ಅವ್ರು ಬಿಟ್ಟಂಥ ವಿಚಾರ ಇದೆ. ಅವ್ರು ಹಿಂಗೆ ಹೇಳಿದ್ರು, ಅದಕ್ಕೆ ನಮ್ದೇನು ಸೆಟ್ರದ್ದು ನಾಯಕ ಹೇಳ್ಬೇಕು. ಅದಕ್ಕೆ ಹಿರಿಯ ನಾಯಕರಿದ್ರೆ ಅದು ಪಾರ್ಟಿ ನೋಡ್ತದೆ ಅದನ್ನು. ಎಲ್ಲವೂ ಸರಿ ಇದೆ ಸರ್. ನಾ ಈ ಬಗ್ಗೆ ರಾಜಕೀಯ ಪಕ್ಷದ ವ್ಯವಸ್ಥೆ ಈಗ ನಡೆದಷ್ಟೇ. ನಾನು ಉಳಿದ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಹಿಂದೆ ಪ್ರತ್ಯೇಕ ಸಭೆನೂ ಮಾಡಿದ್ದಾರೆ ನೋಡ್ರಿ. ನಾನು ಅದರಲ್ಲಿ ಇನ್ವಾಲ್ವ್ ಇಲ್ಲ. ಸುಮ್ಮನೆ ನಾನು ಮನೆ ಯಾಕೆ ತೊಗೊಂಡ್ಬರ್ತಿದ್ದಾರೆ. ರಾಜ್ಯದ ಬಿಜೆಪಿ ಸ್ವಚ್ಛ ಮಾಡಿ ಗಂಗಾ ನದಿ ನೀರು ತರಬೇಕು ನೋಡ್ರಿ, ಅವ್ರವ್ರ ವೈಯಕ್ತಿಕವಾದಂಥ ಹೇಳಿಕೆಗಳು ಅದಕ್ಕೆ ಅವ್ರಿಗೆ ಸೀಮಿತ ಇದ್ದದ್ದು. ನೀವು ಅವ್ರಿಗೆ ಕೇಳ್ಬೋದು. ಈಶ್ವರಪ್ಪರು ಇನ್ನೊಂದು ಕಡೆ RCB ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರು ಬಿಟ್ಟಿದ್ರಿ, ನಾ ಯಾಕೆ ಹೇಳ್ಬೇಕು? ಅದಕ್ಕೆ ಮಾಡ್ತಾನೆ ಬಿಡ್ತಾರೆ, ಅವ್ರು ಬಿಟ್ಟಿತ್ತು. ಅದು ನೋಡ್ರಿ, ಅದಕ್ಕೆ ಯಾರು ವಿಚಾರ ಮಾಡಾರೆ ಇಂತನ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಈಗ ಅದ್ರ ಬಗ್ಗೆ ನಾಯಕ ಇಂಟರ್ವ್ಯೂ ಮಾಡಲಿ. ಇವತ್ತು ಆಡಳಿತ, ನಾನು ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ 43 ಹೊಸ ತಾಲೂಕು ಘೋಷಣೆ ಮಾಡಿದೆ. ಮುಂದೆ ಅದಕ್ಕೆ ಆ್ಯಡ್ ಮಾಡಿ ಸಿದ್ದರಾಮಯ್ಯವರು 50 ತಾಲೂಕುಗಳ ಘೋಷಣೆ ಮಾಡಿದ್ರು. ಅವತ್ತೇನು 43 ತಾಲೂಕು ಇದ್ದಲ್ಲ, ನಾನೇ ಘೋಷಣೆ ಮಾಡಿದ್ದೆ. ಎಲ್ಲ ದೊಡ್ಡ ದೊಡ್ಡ ತಾಲೂಕು ಇದು ನಮ್ಮ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ 36 ತಾಲೂಕು ಕೇಂದ್ರ ಇದ್ದು, ಎಲ್ಲಿ 43ರಲ್ಲಿ. ಹೀಗಾಗಿ ಸಣ್ಣ ಸಣ್ಣ ತಾಲೂಕು ಮಾಡುವಂಥದ್ದು ಒಂದು ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಒಳ್ಳೆಯದು. ಹೀಗಾಗಿ ಈಗ ನಮ್ಮ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆ ಉಳಿದಿದ್ದಂತಂದರೆ ಬೆಳಗಾವಿ ಮತ್ತು ತುಮಕೂರು. ಹೀಗಾಗಿ ಬೇರೆ ಬೇರೆ ಕಾರಣಗಳ ಸಲುವಾಗಿ ಅದು ಡಿವಿಷನ್ ಆಗಲಿಲ್ಲ. ಹಿಂದೆ ಆಗಬೇಕಾಗಿತ್ತು, ನಾನು ಆಗಬಾರ್ದು ಅಂತ ಹೇಳೋದೇ ಇಲ್ಲ. ಆದರೆ ಯಾವ್ದು ಮಾಡಬೇಕು ಏನು ಅನ್ನುವಂಥದ್ದು ಭಾಳ ಸಲ ಹೋರಾಟ ಗೀರಾಟ ಎಲ್ಲ ಆಗಿದ್ದಾವೆ.
ಅದನ್ನು ಫೀಸಿಬಲ್ ಆಗಿ ವೈಜ್ಞಾನಿಕವಾಗಿ ಯಾವ್ಯಾವ ಜಿಲ್ಲೆಗಳನ್ನು ಮಾಡಿದರೆ ಡಿವಿಷನ್ ಮಾಡುವಂಥ ಒಳ್ಳೆಯದು ಅನ್ನುವಂಥದ್ದು ವಿಚಾರ ಮಾಡ್ಕೊಳ್ಳಿ ಎಲ್ಲರೂ ಕೊಡ್ತೀವಿ. ಅದಕ್ಕೆ ಇಲ್ಲ ಬೆಳಗಾವಿ ಜಿಲ್ಲೆ ಡಿವಿಷನ್ ಮಾಡಬಾರ್ದು ಅಂತ ನಾ ಏನು ಹೇಳಕ್ಕೆ ಹೋಗೋದಿಲ್ಲ. ಒಂದು ಆಡಳಿತ ಯಂತ್ರ ಸರಿಯಾಗಿ ನಡಿಬೇಕಾದ್ರೆ ಜನರಿಗೆ ಇವತ್ತು DC ಕಚೇರಿ ಆಗಲಿ ಮತ್ತೊಂದಾಗಲಿ ಸಮೀಪವಾಗಿ ಸಿಗಬೇಕು ಅನ್ನುವಂಥ ಕಾರಣ ಸಲುವಾಗಿ ಇವತ್ತು ಅವರ ಪ್ರಾಬ್ಲಮ್ಸು ಮತ್ತು ಅದಕ್ಕೆ ಅಗ್ರೇವ್ಡ್ ಪಾರ್ಟಿಗೆ ಒಂದು ನ್ಯಾಯ ಸಿಗುವ ಸಲುವಾಗಿ ಜನರ ಬಳಿಗೆ ಆಡಳಿತ ಹೋಗ್ಬೇಕು ದೃಷ್ಟಿಯಿಂದ ಸಣ್ಣ ಒಂದು ವ್ಯವಸ್ಥೆ ಇರೋದು ಚಲೋ. ಹಿಂದೆ ರಾಜ್ಯಗಳನ್ನು ಒಡೆದಿದ್ದ ನಾವು ನೋಡೋದೇ, ಉತ್ತರ ಪ್ರದೇಶ ಡಿವಿಷನ್ ಆಯಿತು, ಬಿಹಾರ್ ಡಿವಿಷನ್ ಆಯಿತು, ಮಧ್ಯಪ್ರದೇಶ ಡಿವಿಷನ್ ಆಯಿತು. ಅದೇ ರೀತಿ ಜಿಲ್ಲೆಗಳು ಆಗಬೇಕು, ಯಾರು ಬೇಡ ಅನ್ನೋದಿಲ್ಲ. ಆದರೆ ಅದನ್ನು ಕುಂತು ಚರ್ಚೆ ಮಾಡಿ ಯಾವುದು ಫೀಸಿಬಲ್ಲು ಇಲ್ಲ ಅನ್ನುವಂಥದ್ದು ವಿಚಾರ ಮಾಡೋದು. ಈಗ ಒಬ್ಬರು IPS ಅಧಿಕಾರಿ ಅಂದರೆ IPS ಅಧಿಕಾರಿ ಹಂಗೆ ನಡ್ಕೋಬೇಕು. ಅವ್ರು ರಾಜಕಾರಣಿ ಆಗಬಾರ್ದು. ಒಬ್ಬ ಕೇಂದ್ರ ಸಚಿವರಿದ್ದಾರೆ, ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ನರೇಂದ್ರ ಮೋದಿ ಅವ್ರ ಕ್ಯಾಬಿನೆಟ್ದಲ್ಲಿ ಪ್ರಮುಖ ಇಲಾಖೆ ಹೊಂದಿದಂಥವ್ರು. ಈಗ ಅವ್ರ ಮೇಲೆ ಏನಾದ್ರು ಕೇಸ್ ಆಗಿದ್ದಾರೆ, FIR ಆಗಿದ್ದಾರೆ, ಓಕೆ, ಕರೆದು ಇನ್ಕ್ವೈರಿ ಮಾಡಿರಿ. ಅದು ಬಿಟ್ಟು ಇವತ್ತು ಅವ್ರ ಬಗ್ಗೆ ಬೇರೆ ರೀತಿಯಾದಂಥದ್ದು ಕೆಟ್ಟದಾಗಿ ಶಬ್ದಗಳಿಗೆ ಬಳಕೆ ಮಾಡುವಂಥದ್ದು ಮತ್ತು ಅಗೌರವ ಕೋರಿಸುವಂಥದ್ದು ಇದು ಸರಿಯಾದಂಥ ನಿಲುವಲ್ಲ. ಒಬ್ಬ IPS ಆಫೀಸರು ತನ್ನ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ಈ ರೀತಿ ಅಗೌರವ ತೋರಿಸೋದು, ಜನಪ್ರತಿನಿಧಿಗಳಿಗೆ ಅಗೌರವ ಮತ್ತು ಉಳಿದವ್ರ ಬಗ್ಗೆ ಅಸಭ್ಯವಾಗಿ ಮಾತಾಡುವಂಥ ಒಬ್ಬ IPS ಅಧಿಕಾರಿ ಯಾವ ರೀತಿ ಹುದ್ದೆಯಲ್ಲಿ ಇರಬೇಕು ಅನ್ನುವಂಥದ್ದು ವಿಚಾರ ಮಾಡಬೇಕಾಗ್ತದೆ. ಅದಕ್ಕಾಗಿ ಈಗಾಗಲೇ ಕುಮಾರಸ್ವಾಮಿಯವರು ಕೇಂದ್ರ ಸರ್ಕಾರಕ್ಕೆ, ಗೃಹ ಇಲಾಖೆಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಆ ಕಂಪ್ಲೇಂಟನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಇದೊಂದು ಇಂಡಿಸಿಪ್ಲಿನ್ ನಡವಳಿಕೆ ಮತ್ತು ಈ ರೀತಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಕೇಂದ್ರ ಮಂತ್ರಿಗಳ ಬಗ್ಗೆ ಇವತ್ತು ಅವರ ಅಪರಾಧ ಇರ್ಬೋದು, ಒಂದು ಕೇಸ್ನಲ್ಲಿ FIR ಇರ್ಬೋದು ಅವ್ರ ಮೇಲೆ, ಆದರೆ ಈ ರೀತಿ ಕೆಟ್ಟದಾಗಿ ನಡ್ಕೊಳ್ಳುವಂಥದ್ದು ಇದೆಯಲ್ಲ, ಇದು ಅವರ ಒಂದು ಸರ್ವಿಸ್ ರೂಲ್ಸ್ ಪ್ರಕಾರ ವೈಲೇಷನ್ ಆದಾಗ ಅದ್ರ ಬಗ್ಗೆ ಯೋಗ್ಯವಾದಂಥ ಕ್ರಮ ಕೈಗೊಳ್ಬೇಕಂತ ನಾನು ಒತ್ತಾಯನೂ ಮಾಡ್ತೀನಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.